ರಾಜ್ಯದಲ್ಲಿ ಮತ್ತೊಂದು ಹಗರಣ ಈಗ ಬಯಲಿಗೆ ಬಂದಿದೆ. ಯಾವ ಇಲಾಖೆ ಯಾರಿಗೆ ಕಂಟಕ? ನ್ಯೂಸ್ 18 ನಲ್ಲಿ ಬಿಗ್ ಎಕ್ಸ್ಪೋಸ್, ಬ್ರಹ್ಮಾಂಡ ಭ್ರಷ್ಟಾಚಾರ. ಮೂಡ ಹಗರಣ ಆಯ್ತು, ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವ ಅವ್ಯವಹಾರ ಆಯ್ತು, ಕಾರ್ಮಿಕ ಇಲಾಖೆಯಲ್ಲಿ ನಡೆದಿರುವಂತಹ ಹಗರಣವೂ ಆಯ್ತು. ಇದೀಗ ರಾಜ್ಯದಲ್ಲಿ ಮತ್ತೊಂದು ಹಗರಣದ ಸದ್ದು ನಡೀತಾ ಇದೆ. ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಮೂಡ, ವಾಲ್ಮೀಕಿ, ಕಾರ್ಮಿಕ ಹಗರಣಗಳಾಯ್ತು. ಆದ್ರೆ ಈಗ ರಾಜ್ಯದಲ್ಲಿ ಮತ್ತೊಂದು ಹಗರಣ ಸದ್ದು ಮಾಡ್ತಾ ಇದೆ, ಸುದ್ದಿ ಮಾಡ್ತಾ ಇದೆ. ನಿಮ್ಮ ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ. ಯಾವ ಬೋರ್ಡ್ ನಲ್ಲಿ ಅವ್ಯವಹಾರ ಆಗಿದೆ, ಯಾವ ಇಲಾಖೆಯಲ್ಲಿ ಅವ್ಯವಹಾರ ಆಗಿದೆ, ಹೇಗೆಲ್ಲ ಅವ್ಯವಹಾರವನ್ನ ನಡೆಸಲಾಗಿದೆ, ಎಷ್ಟು ಕೋಟಿಯ ಹಗರಣ ಇದು. ನ್ಯೂಸ್ 18 ನಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಈಗಾಗಲೇ ಹಗರಣಗಳ ಸರಮಾಲೆಯೇ ಈಗ ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ಒಂದೊಂದು ಹಗರಣಗಳು ಕೂಡ ಕೋಟಿಗಟ್ಟಲೆ ಅವ್ಯವಹಾರ ನಡೆದಿರುವಂತಹ ಒಂದು ಸೂಚನೆಯನ್ನ ತೋರಿಸ್ತಾ ಇದೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ರಾಜ್ಯದಲ್ಲಿ ಮೂಡ ಹಗರಣ, ಇನ್ನೊಂದು ಕಡೆ ವಾಲ್ಮೀಕಿ ನಿಗಮದಲ್ಲಿ ಆಗಿರುವ ಹಗರಣ, ಕಾರ್ಮಿಕ ಇಲಾಖೆಯಲ್ಲಿ ಆಗಿರುವಂತಹ ಹಗರಣಗಳು ಯಾವ ರೀತಿಯಾಗಿ ದೊಡ್ಡ ಮಟ್ಟದ ಸೌಂಡ್ ಮಾಡ್ತಾ ಇದೆಯೋ ಅದೇ ರೀತಿಯಾಗಿ ಮತ್ತೊಂದು ಹಗರಣ ಈಗ ಸದ್ದು ಮಾಡ್ತಾ ಇರೋದು. ಹಾಗಾದ್ರೆ ಯಾವ ಬೋರ್ಡ್ ನಲ್ಲಿ ಅವ್ಯವಹಾರ ಆಗಿದೆ, ಹೇಗೆಲ್ಲ ಅವ್ಯವಹಾರ ಆಗಿದೆ, ಎಷ್ಟು ಕೋಟಿಯ ಅವ್ಯವಹಾರ ಇಲ್ಲಿ ನಡೆದಿದೆ, ಈ ಹಗರಣ ಯಾವುದು, ಇವೆಲ್ಲದರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರ ಹೆಸರಿನಲ್ಲಿ ವಂಚನೆ ಆಗಿರೋದು ಇಲ್ಲಿ, ಇದನ್ನ ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಯಾವ ಬೋರ್ಡ್ ನಲ್ಲಿ ನಡೆದಿರುವ ಅವ್ಯವಹಾರ, ಯಾವ ಮಟ್ಟದಲ್ಲಿ ಅವ್ಯವಹಾರ ನಡೆದಿದೆ, ಹೇಗೆಲ್ಲ ಯಾರೆಲ್ಲ ಇದರಲ್ಲಿ ಪಾಲ್ಗೊಂಡಿದ್ದಾರೆ, ಯಾರ್ಯಾರ ಲಿಂಕ್ ಇದೆ, ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿ ನಿಮ್ಮ ನ್ಯೂಸ್ 18 ನಲ್ಲಿ. ಈಗಾಗಲೇ ಹೇಳ್ತಾ ಇದ್ವಿ ಯಾವ ಬೋರ್ಡ್ ನಲ್ಲಿ ಆಗಿರುವ ಅವ್ಯವಹಾರ ಅನ್ನೋದ್ರ ಬಗ್ಗೆ. ರೈತರ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ, ಹೇಗೆಲ್ಲ ಮೋಸ ಮಾಡಿದ್ದಾರೆ ಗೊತ್ತಾ? ಇದು KIADB ಗೋಲ್ಮಾಲ್ ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ರಾಜ್ಯದಲ್ಲಿ ಈಗಾಗಲೇ ಮತ್ತೊಂದು ಹಗರಣ ಬಹಳ ಜೋರಾಗಿ ಸದ್ದು ಮಾಡ್ತಾ ಇದೆ. ಅದು ಬೇರೆ ಯಾವುದೂ ಅಲ್ಲ, KIADBಯಲ್ಲಿ ನಡೆದಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ. ರೈತರ ಪರಿಹಾರದ ಹೆಸರಿನಲ್ಲಿ ಇಲ್ಲಿ 68 ಕೋಟಿ ಗೋಲ್ಮಾಲ್ ನಡೆದಿದೆ. ಕೋಟಿ ಕೋಟಿ ಅವ್ಯವಹಾರ ಪ್ರಕರಣಗಳು ಒಂದಲ್ಲ ಎರಡಲ್ಲ, ಇಲ್ಲಿ ನಡೆದಿರೋದಕ್ಕೂ ಬರೋಬ್ಬರಿ 68 ಕೋಟಿ ಗೋಲ್ಮಾಲ್. ಅದು ಕೂಡ ಅನ್ನದಾತರ ಹೆಸರಿನಲ್ಲಿ, ರೈತರ ಪರಿಹಾರದ ಹೆಸರಿನಲ್ಲಿ. ಒಂದೇ ಭೂಮಿಗೆ ಎರಡೆರಡು ಬಾರಿ ಪರಿಹಾರ ರೈತರಿಗೆ ತಲುಪೇ ಇಲ್ಲ. KIADB ಕೊಟ್ಟಂತಹ ಪರಿಹಾರ, ಒಂದು ಭೂಮಿ ಪರಿಹಾರ ಕೊಟ್ಟಿರೋದು ಎರಡೆರಡು. ಹಾಗಾದ್ರೆ ಇದನ್ನ ಮಾಡಿದವರು ಯಾರು? ರೈತರ ಹೆಸರಲ್ಲಿ ದೋಖಾ ಮಾಡಿದವರು, ಅವ್ಯವಹಾರ ಮಾಡಿದವರು ಯಾರು? ಆದ್ರೆ ಪರಿಹಾರ ಮಾತ್ರ ತೋರಿಸಿದ್ದಾರೆ, ಆದ್ರೆ ರೈತರಿಗೆ ತಲುಪೇ ಇಲ್ಲ. KIADB ಕೊಟ್ಟಂತಹ ಪರಿಹಾರ 2010, 2012ರಲ್ಲಿ ಭೂ ಸ್ವಾಧೀನ ಮಾಡಿದ್ದಾರೆ. ಅಂದೇ ಸರ್ಕಾರದಿಂದ ಪರಿಹಾರವನ್ನು ಕೂಡ ನೀಡಲಾಗಿದೆ. ಅದೇ ಜಮೀನುಗಳಿಗೆ ಪುನಃ ಅಂದ್ರೆ 2022ರಲ್ಲಿ, ಒಂದ್ಸಲ 2010, 12ರಲ್ಲಿ ಭೂ ಸ್ವಾಧೀನ ಮಾಡಿದಾಗ ಆಗ್ಲೇ ಪರಿಹಾರ ಕೊಡಲಾಗಿದೆ. ಮತ್ತೆ ಅದೇ ಜಮೀನುಗಳಿಗೆ ಪುನಃ 2022ರಲ್ಲಿ ಸರ್ಕಾರ ಪರಿಹಾರವನ್ನ ಕೊಟ್ಟಿದೆ. ರೈತರ ಹೆಸರಲ್ಲಿ ನಕಲಿ ಬ್ಯಾಂಕ್ ಖಾತೆಗಳನ್ನ ತೆರೆದು ಲೂಟಿ ಮಾಡಲಾಗಿದೆ. 24ಕ್ಕೂ ಹೆಚ್ಚು ರೈತರ ಹೆಸರಲ್ಲಿ ಖಾತೆಯನ್ನ ಇಲ್ಲಿ ತೆರೆಯಲಾಗಿದೆ. ಆ ಖಾತೆಯನ್ನ ತೆರೆದು 68 ಕೋಟಿ ಗುಳುಂ ಮಾಡಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ KIADBಯಲ್ಲಿ ನಡೆದಿದೆ. ರೈತರ ಪರಿಹಾರದ ಹೆಸರಲ್ಲಿ, ರೈತರಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ, ರೈತರ ಹೆಸರಲ್ಲಿ ಮಾಡಿದ್ರೆ ಏನೂ ಕೂಡ ಗೊತ್ತೇ ಆಗೋದಿಲ್ಲ, ಸಿಕ್ಕಾಕೊಳ್ಳೋದಿಲ್ಲ ಅನ್ನುವಂತಹ ಯೋಚನೆ ಇದ್ದ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ನೋಡಿ, KIADBಯ ಕರ್ಮಕಾಂಡವನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ರೈತರ ಹೆಸರಲ್ಲಿ ಯಾವ ರೀತಿಯಾಗಿ ಇಲ್ಲಿ ಪರಿಹಾರದ ಹೆಸರಿನಲ್ಲಿ ಗೋಲ್ಮಾಲ್ ಆಗಿದೆ ಅನ್ನುವಂಥದ್ದು. ಈಗಾಗಲೇ ಒಬ್ಬೊಬ್ಬ ರೈತರ ಡೀಟೇಲ್ಸ್ ಅನ್ನು ಕೂಡ ಕೊಡ್ತಾ ಇದ್ದೀವಿ. ಬಸಪ್ಪ ಶಿರೂರ ಗ್ರಾಮ ಕೆಳಗೇರಿಯಲ್ಲಿ ಈಗ ಕೃಷ್ಣಪ್ಪ ಅವರನ್ನ ಕೂಡ ನಾವು ತೋರಿಸ್ತಾ ಇದ್ವಿ. ಅಂದ್ರೆ ಕೃಷ್ಣಪ್ಪ ಅವರ ಹೆಸರಲ್ಲಿ ರೈತ, ಅವರ ಒಂದು ಗ್ರಾಮ ಗೋಕುಲ ಇರೋದು ಸರ್ವೆ ನಂಬರ್ 238/1, 239/1. 2010ರಲ್ಲಿ ಕೊಟ್ಟಿರುವಂತಹ ಪರಿಹಾರ ಮತ್ತೆ 2022ರಲ್ಲಿ ಮತ್ತೆ ಅವರ ಹೆಸರಲ್ಲೇ ಅಲ್ಲಿ ಪರಿಹಾರದ ಹೆಸರು
ಹೆಸರಲ್ಲಿ ಲೂಟಿಯನ್ನ ಮಾಡಲಾಗಿದೆ 2.91 ಕೋಟಿ ರೂಪಾಯಿ. ಇದೇ ರೀತಿಯಾಗಿ ಒಬ್ಬೊಬ್ಬ ರೈತನ ಹೆಸರಿನಲ್ಲೂ ಇದೇ ರೀತಿಯಾಗಿ ಅವ್ಯವಹಾರವನ್ನ ಗೋಲ್ಮಾಲ್ ಅನ್ನ ಮಾಡಲಾಗಿದೆ. ಇದು 68 ಕೋಟಿ ರೂಪಾಯಿ ಗುಳಂ ಮಾಡಿರುವಂತಹ KIADBಯ ಬ್ರಹ್ಮಾಂಡ ಭ್ರಷ್ಟಾಚಾರದ ಕತೆ. ಈಗಾಗಲೇ ರೈತರ ಹೆಸರು ಹಾಗೇನೆ ಅಲ್ಲಿಯ ಗ್ರಾಮ ಸರ್ವೆ ನಂಬರ್ ಕೊಟ್ಟಂತಹ ಪರಿಹಾರ 2012ರಲ್ಲಿ ಮತ್ತೆ 2022ರಲ್ಲಿ ಇಲ್ಲಿ ಲೂಟಿ ಮಾಡೋದಕ್ಕೆ ಅವರ ಹೆಸರಲ್ಲಿ ತೋರಿಸಿರುವಂತಹ ಈ ಒಂದು ಅಕ್ರಮವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. KIADBಯಲ್ಲಿ ಏನ್ ಮಾಡಿದ್ರು, ರೈತರ ಹೆಸರಲ್ಲಿ ಮಾಡಿದ್ರೆ ಗೊತ್ತೇ ಆಗೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ಈಗಾಗಲೇ ಕಾಣಿಸ್ತಾ ಇದೆ. ನಾವೀಗಾಗಲೇ ನಿಮಗೆ ಒಬ್ಬೊಬ್ಬ ರೈತರ ಹೆಸರಲ್ಲಿ ಯಾವ ರೀತಿಯಾಗಿ ಇಲ್ಲಿ ಹಣವನ್ನ ಗುಳುಂ ಮಾಡಲಾಗಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ಈಗಾಗಲೇ ಒಬ್ಬೊಬ್ಬ ರೈತನ ಹೆಸರು ಜೊತೆಗೆ ಗ್ರಾಮವನ್ನು ಕೂಡ ತೋರಿಸ್ತಾ ಇದ್ವಿ. ಸರ್ವೆ ನಂಬರ್ ಅನ್ನ ನಿಮಗೆ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದೇ ರೀತಿಯಾಗಿ 2012ರಲ್ಲಿ ಎಷ್ಟು ಪರಿಹಾರವನ್ನ ಕೊಟ್ಟಿತ್ತು ಆ ರೈತನ ಹೆಸರಿನಲ್ಲೇ ಮತ್ತೆ 2022ರಲ್ಲಿ ಅದೇ ರೀತಿಯಾಗಿ ಲೂಟಿ ಮಾಡಿರುವ ಹಣವನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ರೈತ ಅಬಾ ಸಾಹೇಬ ದೇಸಾರಿ ಅವರ ಹೆಸರಲ್ಲಿ ಸರ್ವೆ ನಂಬರ್ 150ರಲ್ಲಿ 2012ರಲ್ಲಿ ಎಷ್ಟು ನೀಡಲಾಗಿತ್ತು, 2022ರಲ್ಲಿ ಎಷ್ಟು ನೀಡಲಾಗಿದೆ ಇದನ್ನ ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಅದೇ ರೀತಿಯಾಗಿ ರೈತ ವರುಣ್ ಕುಮಾರ ಹೆಸರಲ್ಲೂ ಕೂಡ ಇದೇ ರೀತಿಯಾಗಿ ಹಣವನ್ನ ಗುಳುಂ ಮಾಡಲಾಗಿದೆ. 2012ರಲ್ಲಿ 13.91 ಕೋಟಿ ಪರಿಹಾರ ಕೊಟ್ಟಿದ್ರೆ 2022ರಲ್ಲಿ ಲೂಟಿ ಮಾಡಿದ್ದು 57.61 ಲಕ್ಷ ರೂಪಾಯಿಯನ್ನ KIADB ಇಲ್ಲಿ ಗುಳುಂ ಮಾಡಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗೆ ಒಬ್ಬೊಬ್ಬ ರೈತನ ಹೆಸರಲ್ಲಿ ಇದೇ ರೀತಿಯಾಗಿ ಹಣವನ್ನ ಗುಳುಂ ಮಾಡಲಾಗಿದೆ. ಸರ್ವೆ ನಂಬರ್ 40/1 ರೈತ ವರುಣ್ ಕುಮಾರ್ ಅವರ ಗ್ರಾಮ ಮುಮ್ಮಿಗಟ್ಟಿಯಲ್ಲಿ 2012ರಲ್ಲಿ ಈ ಸರ್ವೆ ನಂಬರ್ಗೆ 13.91 ಕೋಟಿ ರೂಪಾಯಿ ಪರಿಹಾರ ನೀಡಲಾಗುತ್ತೆ. ಅದೇ 10 ವರ್ಷದ ಬಳಿಕ ಮತ್ತೆ ಇಲ್ಲಿ ಹಣವನ್ನ ನೀಡಲಾಗಿದೆ 52.71 ಲಕ್ಷ ರೂಪಾಯಿ. ಇನ್ನೊಬ್ಬ ರೈತನ ಹೆಸರನ್ನು ನಿಮ್ಮ ಮುಂದೆ ಇಡ್ತಾ ಇದ್ವಿ, ಅವರ ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ವಿ. ಇಮಾಮ ಸಾಬಾ ಶಿರೂರು ಇವರ ಗ್ರಾಮ ಕೋಟೂರ, ಸರ್ವೆ ನಂಬರ್ 635. ಈ ಒಂದು ಸರ್ವೆ ನಂಬರ್ ಈ ರೈತನ ಹೆಸರಿನಲ್ಲೂ ಕೂಡ ಇವರು ಇಲ್ಲಿ 2022ರಲ್ಲಿ ಹಣವನ್ನ ಗುಳುಂ ಮಾಡಿಕೊಂಡಿದ್ದಾರೆ. ಈಗಾಗಲೇ ಒಂದೊಂದೇ ಹಗರಣ ಕೂಡ ಯಾವ ರೀತಿಯಾಗಿ ಕೋಟಿ ಗಟ್ಟಲೆ ಅವ್ಯವಹಾರಗಳು ನಡೆದಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೀವಿ. ಇದೀಗ ರೈತರ ಹೆಸರಲ್ಲಿ ಗೋಲ್ಮಾಲ್ ಮಾಡಿದ್ರೆ ಏನೂ ಸಮಸ್ಯೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ರೈತರ ಹೆಸರಿನಲ್ಲಿ ಇಲ್ಲಿ ದೋಖಾವನ್ನ ಮಾಡಿರುವಂಥದ್ದು. ಈಗ ನೀವು ಒಬ್ಬೊಬ್ಬ ರೈತರ ಹೆಸರಲ್ಲಿ ಇವರು ಎಷ್ಟೆಷ್ಟರಲ್ಲಿ 2012ರಲ್ಲಿ ಅವರಿಗೆ ಕೊಟ್ಟ ಪರಿಹಾರ ಏನು, ಆ ನಂತರ 2022ರಲ್ಲಿ ಮತ್ತೆ ಅವರ ಹೆಸರಿನಲ್ಲೇ ಯಾವ ರೀತಿಯಾಗಿ ಲೂಟಿಯನ್ನ ಮಾಡಲಾಗಿದೆ ಅನ್ನೋದನ್ನ ಕೂಡ ನೀವಿಲ್ಲಿ ಗಮನಿಸ್ತಾ ಇದ್ದೀರಾ. ಒಟ್ಟಾರೆಯಾಗಿ ಈ ಒಂದು ಅವ್ಯವಹಾರ ಬಟಾ ಬಯಲಾಗಿದೆ, ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.